ನೋಡಿ, ಒಂದು ಕಡೆ ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ ಏನು ತೋರಿಸಿದ್ನಲ್ಲ ಅನಾಮಿಕ, ಅದರ ಪಕ್ಕದಲ್ಲೇ ಉತ್ತರ ಭಾಗದಲ್ಲಿ ಉತ್ಖನನ ಆಗ್ತಾ ಇದೆ. ಮತ್ತೊಂದು ಕಡೆ ಇದ್ರ ಬಗ್ಗೆ ರಾಜಕೀಯ ನಾಯಕರು ಕೂಡ ರಿಯಾಕ್ಷನ್ ಕೊಡ್ತಾನೆ ಹೋಗ್ತಾ ಇದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ರು. ಅವರೇನಂದ್ರು ಬನ್ನಿ ತೋರಿಸ್ತೀನಿ. ಶುರುವಲ್ಲಿ ನಾವು ಅವರು ಹೇಳಿದ ಸ್ಥಳಗಳೆಲ್ಲ ನೋಡಾಗಿದೆ. ಬಹಳ ದೊಡ್ಡ ಅದರ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದ್ರು ಮತ್ತು ಬಹಳ ಅದಕ್ಕೆ ವೈಭವೀಕರಿಸುವಂಥ ರೀತಿಯಲ್ಲಿ ದೇಶಾದ್ಯಂತ ಅಂತಾರಾಷ್ಟ್ರ ಮಟ್ಟದವರೆಗೂ ಹೋಗುವವರೆಗೂ ಆ ಥರ ಬಿಂಬಿಸಿದ್ರು. ನಾವು ಆ ಸಂದರ್ಭದಲ್ಲಿ ಶುರುವಲ್ಲಿ ನಾವು ಪೊಲೀಸರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದು. ಆದರೆ ಅವರು ಯಾವ ರೀತಿಯಾಗಿ ಅದನ್ನು ಬಿಂಬಿಸಿದ್ರು, ತೋರಿಸಿದ್ರು, ಅದ್ರ ಬಗ್ಗೆ ಮತ್ತು ಅನೇಕ ಗಣ್ಯ ವ್ಯಕ್ತಿಗಳು, ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಭಾಳ ದೊಡ್ಡ ಇದು ಭಯಾನಕವಾದಂಥ ಇಲ್ಲಿ ಪ್ರಕರಣಗಳು ನಡೆದಿದೆ ಮತ್ತು ಯಾವ ಸ್ಪಷ್ಟತೆಯಿಂದ ಅವರು ಹೇಳ್ತಾ ಇದ್ರು. ಅದನ್ನು ನೋಡಿ ಅಂತಿಮವಾಗಿ ಸರ್ಕಾರಕ್ಕೆ ಮತ್ತು ಧರ್ಮಸ್ಥಳದವರು ಕೂಡ SIT ಆಗಿ ಅವರು ಕೂಡ ಹೇಳಿದರು. ಸರ್ಕಾರ ಅದನ್ನು ತೀರ್ಮಾನ ಮಾಡಿ SIT ರಚನೆ ಮಾಡಿದೆ. ಈಗ ಕಾನೂನುಬದ್ಧವಾಗಿ ನಾವು ನಡ್ಕೊಂಡು ಹೋಗಿದ್ದೀವಿ. ಎಲ್ಲೂ ಏನೂ ಸಿಗ್ತಾ ಇಲ್ಲ, ಇದುವರೆಗೂ ಏನೂ